ಆಲ್ಮೋಸ್ಟ್ 1 ಮಂತಲ್ಲೇ 2 ಬೆಟ್ಟ ಹತ್ತದಂಗೆ ಆಗ್ತಾ ಇದೆ. ಒಂದು ತಿರುಪತಿ ಬೆಟ್ಟ ಹತ್ತಿದ್ದೆ. ಸೊ ಇವಾಗ ಆಲ್ರೆಡಿ ಇಮಿಡಿಯೇಟ್ ಮೇ ಬಿ 20 ಡೇಸ್ ಗ್ಯಾಪಲ್ಲೇ ಸ್ಕಂದಗಿರಿ ಬೆಟ್ಟ ಹತ್ತುತ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಸ್ಲೋಪ್ ಇದೆ. ಹೆಂಗೆ ಹತ್ಬೇಕಂದ್ರೆ ಇವ್ರು ತೋರಿಸ್ತಾರೆ ರೀ ಇವತ್ತು ಹೆಂಗೆ ಹತ್ಬೇಕು ಅಂತ. ಈ ಥರ ಹತ್ಕೊಂಡ್ರೆ ಈಸಿ ಆಗತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಸ್ಲಿಪ್ ಆಗತ್ತೆ. ಯಾವ ದಾರಿ ಕಾಣ್ತಿದೆ? ಹೆಂಗೆ ಅನಿಸ್ತಾ ಇದೆ? ದಾರಿ ಕಾಣ್ತಾ ಇಲ್ಲ, ಬಟ್ ಆಕ್ಚುಲ್ ಆಗಿ ದಾರಿ ಇದೆ ನೋಡಿ. ಹೋಗಿರೋರೆಲ್ಲ ಇಳಿತಾ ಇದ್ದಾರೆ. ದಿಸ್ ವೇ ಇಸ್ ಮೋರ್ ಈಸಿಯರ್. ಹತ್ತೋದಕ್ಕಿಂತ ಇಳಿಯೋದು ತುಂಬಾ ರಿಸ್ಕಿ ಇದೆ. ಬಿಕಾಸ್ ಸ್ವಲ್ಪ ಮಳೆ ಕೂಡ ಬಂದಿದೆ ಇಲ್ಲಿ, ಡಿಸೆಂಟ್ ಆಗಿ ಮಳೆ ಬಂದಿದೆ. ಇರುತ್ತೆ ಅಥವಾ ತುಂಬಾ ಸ್ಲಿಪ್ಪರಿ, ಫುಲ್ ಜಾರ್ತಾ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಸ್ಕಂದಗಿರಿಗೆ ಬಂದಿದ್ದೀವಿ. ಆಲ್ರೆಡಿ ಪಾರ್ಕಿಂಗ್ ಆಗಿದೆ, ದೆನ್ ಸ್ಟಾರ್ಟ್ ಆಗಿದೆ. ಫುಲ್ಲು ಎಷ್ಟು ಗಂಟೆ ಇವಾಗ? 5:45. ಸೊ 6 ಗಂಟೆಗೆ ಇರೋದು ನಮ್ಮದು ಸ್ಲಾಟು. ಚೆಕ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಅದು ಹೋಗಿ ಹೊರಡಬೇಕು. 6 o'clockಗೆ ನಮ್ಮದು ಎಂಟ್ರಿ ಟೈಮ್. ಫುಲ್ಲು ಕತ್ಲೆ ಇದೆ, ಸೊ ಏನೂ ಕಾಣ್ತಿಲ್ಲ. ಸೊ ಹಂಗಾಗಿ ಮೊಬೈಲಲ್ಲಿ ಟಾರ್ಚ್ ಇಟ್ಕೊಂಡು ಚೆಕ್ ಪಾಯಿಂಟಲ್ಲಿ ಅಗೇನ್ ಮತ್ತೆ ID ತೋರಿಸ್ಬೇಕಾಗತ್ತೆ. ಸೊ ಕ್ಯಾರಿ ಮಾಡಿದ್ರೆ ಒಳ್ಳೆಯದು, ಆಧಾರ್ ಅಥವಾ ಪ್ಯಾನ್. ಸಾಫ್ಟ್ ಕಾಪಿ ಇದ್ರೂ ಬೆಟರ್ ಇರುತ್ತೆ. ಇಲ್ಲಿಂದ ನಮ್ಮದು ಟ್ರೆಕ್ಕಿಂಗ್ ಶುರು ಆಯಿತು ಸ್ಕಂದಗಿರಿದು. ಸೊ 3 ಜನ ಬಂದಿದ್ದೀವಿ ನಾವು. ನಾನು, ರಮ್ಯಾ ಮತ್ತು ಪ್ರಮೋದು ಅವ್ರ ಹಸ್ಬೆಂಡು. ಸೊ 6 ಗಂಟೆಗೆ, ಆ್ಯಕ್ಚುಲಿ 6 ಗಂಟೆಗೆ ಅಲ್ವಾ ಸ್ಲಾಟ್ ಇರೋದು ರಮ್ಯಾ, ಅಥವಾ ಅದಕ್ಕಿಂತ ಮುಂಚೆನೂ ಇದೆಯಾ? ಮುಂಚೆ ಬರ್ಬೋದು, 4:30ಗೆ ಬಿಡ್ತಾರೆ. ಓಕೆ, ಸ್ಲಾಟ್ ಅಂತೂ 6ಗೆ ಕೊಡೋದು ಆನ್ಲೈನಲ್ಲಿ. ಆನ್ಲೈನ್ ಸ್ಲಾಟು 6ಗೆ ಕೊಡ್ತಾರಂತೆ, ಬಟ್ 4:30ಇಂದನೂ ಅಲೋ ಮಾಡ್ತಾರೆ ಅಂತ ಚೆಕ್ ಪೋಸ್ಟ್ ಅವ್ರು ಹೇಳ್ತಾ ಇದ್ರು. ಕರೆಕ್ಟ್? ಯಾ, ಫಾಗ್ ಕಾಣಿಸ್ತಿದೆ, ಬಟ್ ನಾವು ಮೇಲ್ಗಡೆ ಹೋದಾಗೂ ಫಾಗ್ ಇದ್ದರೆ ಲಿಟಲ್ ಬಿಟ್ ಚೆನ್ನಾಗಿರುತ್ತೆ. ಬಟ್ ಆಲ್ರೆಡಿ 6 ಗಂಟೆ ಆಗಿದೆ. ಸನ್ರೈಸ್ ಆಗ್ಬಿಟ್ಟಿರುತ್ತೆ ನಾವು ಹೋಗೋಷ್ಟರಲ್ಲಿ. ಸೊ ಸನ್ರೈಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವಾಗ. ಒಂಚೂರು ಬೇಗ ಹೋದ್ರೆ ಬೆಟರ್ ಇರುತ್ತೆ. ಓಕೆ, ಲೆಟ್ಸ್ ಗೋ. ಪ್ರಮೋದ್, ಹೆಂಗ ಅನಿಸ್ತಿದೆ? ಸೂಪರ್. ಇನ್ನು ಇವಾಗ ಹತ್ತುತ್ತಾ ಇದೀವಿ. ಚೆನ್ನಾಗಿರುತ್ತೆ. ಇವ್ರಿಗೆ ಅಭ್ಯಾಸ ಇದೆ, ಫುಲ್ ಆಕ್ಟಿವ್ ಇವರು. ಎಸ್, ಲೆಟ್ಸ್ ಗೋ. ಮತ್ತೆ ದಾರಿ ಹಂಗೆ ಹೋಗಕ್ಕಾಗತ್ತಾ ಮಾತಾಡ್ತೀರಾ? ಆ ಪೀಕಿಗೆ ಹೋಗ್ಬೇಕಾ? ಎಲ್ಲ ಹೋಗ್ಬೇಕೋ ಗೊತ್ತಿಲ್ಲ ನಮ್ಗೆ. ಹುಷಾರು ಅಪ್ಪ. ಎಲ್ಲಿಂದ ಅಟ್ಲೀಸ್ಟ್ ದಾರಿ ಸ್ವಲ್ಪ ದೊಡ್ಡದಿದೆ, ಅಲ್ಲಿವರೆಗೂ ಫುಲ್ ಶಾರ್ಟ್ ಇಷ್ಟೇ ಇತ್ತು. ಇನ್ನೂ ಎಲ್ಲಿಂಗೋ ಇದೆ ಅಲ್ಲ ಇದೆ. ಇಷ್ಟೊತ್ತವರೆಗೂ ವಾರ್ಮಪ್ ಆಯಿತು. ಇವಾಗ ಪ್ರಾಪರ್ ಸ್ಟಾರ್ಟ್. ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಇದೆ ಇದು. ಸೊ ಯೂಶಲಿ ಬೆಟ್ಟಗಳು ಒಂಚೂರು ಹಗ್ಲಕ್ಕೆ ಇರುತ್ತೆ, ಬಟ್ ಇಲ್ಲಿ ಇಷ್ಟೇ ಹಿಂಗೆ ಇರುತ್ತೆ. ಒಂಥರ ಕಾಲ್ ದಾರಿ ಇರುತ್ತಲ್ಲ, ಆ ಥರ. ಆಲ್ಮೋಸ್ಟ್ 1 ಮಂತಲ್ಲೇ 2 ಬೆಟ್ಟ ಹತ್ತದಂಗೆ ಆಗ್ತಾ ಇದೆ. ಒಂದು ತಿರುಪತಿ ಬೆಟ್ಟ ಹತ್ತಿದ್ದೆ. ಸೊ ಇವಾಗ ಆಲ್ರೆಡಿ ಇಮಿಡಿಯೇಟ್ ಮೇ ಬಿ 20 ಡೇಸ್ ಗ್ಯಾಪಲ್ಲೇ ಸ್ಕಂದಗಿರಿ ಬೆಟ್ಟ ಹತ್ತುತ್ತಾ ಇದ್ದೀನಿ. ವಾವ್, ಹೌದು. ಅವರು 10 ಕಲ್ಲು ಹತ್ತಿದ್ದಾರೆ. ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಅದು ಚೆನ್ನಾಗಿದೆ, ಇನ್ನೂ ಬೇಗನೆ ಹತ್ಬೋದು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಇಷ್ಟೇ ಇದೆ ಕಾಲ್ದಾರಿ. ಗೈಸ್, ಇಲ್ಲಿ ಯಾರು ಏಂಜಲ್ ನುಕ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ಇಷ್ಟೇ ದಾರಿ ಇರೋದು. ಸೊ ಒಂದು ನೋಡಿ ಹಿಂಗಿದೆ, ಲಿಟ್ರಲಿ ಇಷ್ಟು ಸಂಧಿ ಇದೆ. ಎಲ್ಲಿ ರೂಟ್ ಇದೆ ಅಂತಾನೆ ಗೊತ್ತಾಗ್ತಲ್ಲ ಆ್ಯಕ್ಚುಲಿ. ಹಂಗಿದೆ, ಇಷ್ಟಿಷ್ಟೇ. ಅವಾಗ ಮುಳ್ಳು ಬೇರೆ ಚುಚ್ಕೋತಾ ಇದೆ ಸೈಡಲ್ಲಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಇಷ್ಟು ಚಿಕ್ಕ ದಾರಿಲಿ ಟ್ರೆಕ್ಕಿಂಗ್ ಮಾಡ್ತಿರೋದು. ಆಲ್ರೆಡಿ ಸೆಕೆ ಆಗ್ತಿದೆ. ಇಷ್ಟು ಬೆಳಗ್ಗೆನೂ ಫುಲ್ ಸೆಕೆ ಆಗ್ತಿದೆ ಟ್ರೆಕ್ ಮಾಡ್ತಿರೋದ್ರಿಂದ. ಹೌದು, ಎಲ್ಲೂ ಜಾಗ ಇಲ್ಲ ಕುತ್ಕೊಳ್ಳೋಕ್ಕೆ. ಮೇ ಬಿ ಅಲ್ಲೊಂದು ಕಡೆ ಇತ್ತು,
ಹತ್ತೋಣ ಬಾ. 20 ಮಿನಿಟ್ಸ್ ಆಗಿದೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ. ಎಷ್ಟು ಸುಸ್ತಾಗಿದ್ದೀರಾ ಗೈಸ್? ಸುಸ್ತೇನಾಗಿಲ್ಲ. ಸೂಪರ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಗಾಳಿ ಬಂದಂಗೆ ಆಗ್ತಿದೆ, ತಣ್ಣಗಾಗ್ತದೆ. ಅಲ್ಲಿಂದ ಒಂದು ಸ್ವಲ್ಪ ಸೆಕೆ ಸೆಕೆ ಬೆವರು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸ್ವೆಟರ್ ಹಾಕಿದ್ದೋಳು ತೆಗ್ದಿದ್ದೀನಿ, ಫುಲ್ ಸೆಕೆ ಆಗ್ತಾ ಇದೆ. ಬಟ್ ಇಲ್ಲಿ ಚೆನ್ನಾಗಿದೆ ಗಾಳಿ. ಓಕೆ, ಹತ್ಬೋದು. ತುಂಬ ಏನು ಸುಸ್ತಾಗ್ತಾ ಇಲ್ಲ, ಆರಾಮಾಗಿದೆ, ಹತ್ಬೋದು. ಹಾಂ, ಇವಳ ಜೊತೆ ನಾನು ಫಸ್ಟ್ ಟೈಮ್ ಟ್ರೆಕಿಂಗ್ ಬಂದಿದ್ದೀನಿ ಅನ್ಸುತ್ತಲ್ಲ. ಹಾಂ, ಇವಳ ಜೊತೆ ಫಸ್ಟ್ ಟೈಮ್ ಬಂದಿದ್ದೀನಿ. ಇವಳು ಸುಮಾರು ಮಾಡಿದಾಳೆ ಟ್ರೆಕಿಂಗು. ಅದೇ ಹೇಳ್ದಂಗೆ ಲಾಸ್ಟ್ ಟೈಮ್ ಹದ್ದಿನಕಲ್ಲು, ತಿರುಪತಿ, ಹಾಂ, ಮತ್ತೆ ಶಾಮದುರ್ಗ. ಓಕೆ, ಬಟ್ ಮಾಡಬೇಕು ಅಂತ ಅನ್ಕೋತಿದ್ದೀವಿ. ಇದನ್ನ ಹಿಂಗೆ ಬಿಡೋದು ಬೇಡ, ನೆಕ್ಸ್ಟು ಮಾಡೋಣ, ಬೇರೆ ಬೇರೆ ಟ್ರೆಕಿಂಗ್ಗಳು ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಮಾಡಬೇಕು, ಆ್ಯಕ್ಚುಲಿ ಮಾಡಬೇಕು, ಒಳ್ಳೇದು, ಗುಡ್ ಫಾರ್ ಹೆಲ್ತ್ ಆಲ್ಸೋ. ಈಗ ಸುಮಾರು ದೇವಸ್ಥಾನಗಳೆಲ್ಲ ಬೆಟ್ಟದ ಮೇಲೆ ಯಾಕೆ ಮಾಡ್ತಿದ್ರು ಅಂತಂದ್ರೆ ಹತ್ಕೊಂಡು ಹೋದ್ರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅನ್ನೋ ರೀಸನ್ಗೋಸ್ಕರನು ಬೆಟ್ಟದ ಮೇಲೆ ದೇವಸ್ಥಾನಗಳು ಮಾಡೋರು. ಸೊ ಅವೆಲ್ಲ ಬೆಟ್ಟದ ಮೇಲೆ ಹತ್ಕೊಂಡೇ ಹೋಗ್ಬೇಕಾಗಿತ್ತಲ್ಲ, ಹತ್ಕೊಂಡು ಹೋಗೋರು. ಹಳೆ ಕಾಲದಲ್ಲೆಲ್ಲನೂ ಅದೇ ಥರನೇ ಮಾಡೋರು. ಇಲ್ಲಿಂದ ಸಕ್ಕದಾಗಿ ಫೋಕ್ ಕಾಣ್ತಿದೆ. ಮಾಡು, ನಿಂತ್ಕೋ ಹೋಗು. ಇದೆಲ್ಲ ಸ್ವಲ್ಪ ಸ್ಲೋಪ್ ಇದೆ. ಹೆಂಗೆ ಹತ್ಬೇಕಂದ್ರೆ ಇವ್ರು ತೋರಿಸ್ತಾರೆ ಇವಾಗ ಹೆಂಗೆ ಹತ್ಬೇಕು ಅಂತ. ಈ ಥರ ಹತ್ಕೊಂಡ್ರೆ ಈಸಿ ಆಗತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಸ್ಲಿಪ್ ಆಗತ್ತೆ. ಈ ಥರ ಗೋರಿಲ್ಲಾ ವಾಕ್ ಮಾಡ್ಬಿಡ್ಬೇಕು. ಒಳ್ಳೆ ಎಕ್ಸಸೈಸ್ ಬಾಡಿಗೆ. ದಾರಿ ಹೆಂಗಿದೆ ಅಂತಂದ್ರೆ, ದಾರಿ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಲ್ಲ, ಇಷ್ಟೇ ಇದೆ. ಹೌದು, ಬಟ್ ಸಖತ್ತಾಗಿದೆ. Let's go. ಇಲ್ಲಿ ನಿಮ್ಗೆ ಯಾವ ದಾರಿ ಕಾಣ್ತಿದೆ? ಹೆಂಗ ಅನ್ಸ್ತಾ ಇದೆ? ದಾರಿ ಕಾಣ್ತಾ ಇಲ್ಲ, ಬಟ್ ಆಕ್ಚುಲ್ ಆಗಿ ದಾರಿ ಇದೆ ನೋಡಿ. ಬಿದ್ರುಕಟ್ಟೆ ಟ್ರೆಕ್ಕಿಂಗ್ ಹೋದಾಗ ಒಂದು ಸ್ವಲ್ಪ ಈ ತರ ಇತ್ತು, ಬಟ್ ಇದು ಲೈಕ್ ನೆಕ್ಸ್ಟ್ ಲೆವೆಲ್, ತುಂಬಾನೇ ಚೆನ್ನಾಗಿದೆ. ವಾವ್, ಮಳೆ ಏನಿದು? ಅಥವಾ ಇಬ್ಬನಿ. ಯಾರ್ಯಾರೆಲ್ಲ ಸ್ಕಂದಗಿರಿ ಟ್ರೆಕ್ಕಿಂಗ್ ಪ್ಲಾನ್ ಮಾಡಿ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದೀರೋ ಮಸ್ಟ್ ವಿಸಿಟ್. ತುಂಬ ಚೆನ್ನಾಗಿದೆ, ಬನ್ನಿ. ವೆರಿ ನೈಸ್, ವರ್ತ್ ಕಮಿಂಗ್. ಇಲ್ಲ, ಇಬ್ಬನಿ ಇತ್ತಲ್ಲ ಮರದಲ್ಲಿ, ಮೇ ಬಿ ಅದು ಅನ್ಸುತ್ತೆ, ಬಟ್ ಚೆನ್ನಾಗಿತ್ತಲ್ಲಿ. ಬಂದು ಹುಲ್ಲೆಲ್ಲ ಕಟ್ ಮಾಡ್ರ, 500 ರೂಪಾಯಿ ಇಸ್ಕೊತಿರಲ್ಲ. ಒಳ್ಳೆ ಕಾಸು ಮಾಡ್ಕೊತವ್ರೆ. ಅವ್ರ ನೇಚರ್ಗೆ ಏನೂ ತೊಂದರೆ ಮಾಡಲ್ಲ, ಅದು ಹೆಂಗೆ ಬೇಕಾರೋ. ಬಟ್ ತುಂಬ ಜಾಸ್ತಿ ಆದರೆ ಒಂಚೂರು ಕಟ್ ಮಾಡ್ತಾರೆ ಅನ್ಸುತ್ತೆ ಕೂಡ, ಬಿಕಾಸ್ ಹಾಂ ದಾರಿ ಬೇಕಲ್ಲ, ಸ್ವಲ್ಪ ಕಟ್ ಮಾಡ್ತಾರೆ ಅಷ್ಟೇ. ಸಂಜೆವರೆಗೂ ಟೈಮ್ ಇದೆ, ಹುಡ್ಕೊಂಡ್ ಬರ್ಬೋದು. ಬಾ, ಟೈಮ್ ಇದೆ ಕೆಳಗಡೆ ಹೋಗಕ್ಕೆ. ಹಿಂಗೆ ಒಂದ್ಸಲ ಟ್ರೆಕ್ಕಿಂಗ್ ಅಲ್ಲಿ ಎತ್ತಿನ ಭುಜಾಲ ಎಲ್ಲೋ ಕಳೆದೋಗ್ಬಿಟ್ಟಿದ್ರು ಅಂತ, ಎಲ್ಲೋ ಬೇರೆ ದಾರಿ ಹೋಗ್ಬಿಟ್ಟಿದಾರೆ ಅವರು. ಕೊನೆಗೆ ನೈಟ್ ಅಲ್ಲಿ ಏನೋ ಕತ್ಲಲ್ಲೆಲ್ಲ ಹುಡುಕಿ ಕರ್ಕೊಂಡ್ ಬಂದಿರುತ್ತೆ. ಅದೆಲ್ಲ ಕಷ್ಟ, ಮಜಾ ಬರುತ್ತೆ ಈ ತರ ಟ್ರೆಕ್ಕಿಂಗ್. ನಿಮ್ಗೆ ಇದೆಲ್ಲ ಸ್ಮಾಲ್, ಹಿಂಗೆ ದಾರಿ ಇದೆ ನಡಿ, ಕೆಳಗೆ ಹೋಗ್ತೀರಾ. ಗೈಸ್, ಎಷ್ಟು ಎನರ್ಜಿ ಇದೆ, ಎಷ್ಟು ಎನರ್ಜಿ ಹೋಗಿದೆ? ಎನರ್ಜಿ ಉಂಟು, ಎನರ್ಜಿ ಉಂಟು, ಅರ್ಧ ಹೋಗಿದೆ. ಪ್ರಮೋದಿಗೆ ಹೋಗಿಲ್ಲ. ಹೈ ಎನರ್ಜಿ. ನೇಚರ್ ಜೊತೆ ಬಂದ್ರೆ ಎನರ್ಜಿ ಹೋಗುತ್ತಾ, ಇನ್ನು ಬರುತ್ತೆ. ಪರ್ವತ ರಾಣಿ ಈ ತರ ಎಲ್ಲ ಹಿಂಗೆ ಎತ್ಕೊಂಡು ಬರ್ಬೇಕು. ಕಷ್ಟ ಇದೆ, ಸ್ವಲ್ಪ ಕಷ್ಟ ಇದೆ, ಬಟ್ ಓಕೆ. ಸ್ವಲ್ಪ ಜಾರತ್ತೆ. ನೀ ಶೂಸೇ ಹೊಸ್ತಾಳಲ್ಲ ಇವಳು, ಕಪ್ಪಿ ಇವಳು. ನೋಡು ನಂದೆ. ಗೋವಾಗೆ ಏನ್ರು ವಯಸ್ಸಾದ್ಮೇಲೆ ಹೋಗ್ಬೋದು. 2 ಬಿಯರ್ ಕುಡಿಯಕ್ಕಾಗಿಲ್ಲ, 1 ಬಿಯರ್ ಹೇಳ ಮಜಾ ಇದೆ. ಗಾಯ್ಸ್, ಇನ್ನು ಹೋಗ್ತಾನೆ ಇದೀವಿ. ಫನ್ ಇದೆ ಸ್ಕಂದಗಿರಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿ 1.5 hours ಆಯಿತು. ಸೊ ಇನ್ನು ಹೋಗ್ತಾನೆ ಇದ್ದೀವಿ. ಒಂದು ಇಬ್ನಿ ಇದು ನೀರು ಮಸ್ತಾಗಿದೆ, ಬಟ್ ಸ್ವಲ್ಪ ಸ್ಕಿಡ್ ಆಗುತ್ತೆ ಮಳೆ ಬಂದು, ಚುಚ್ಚೂರು ಮಳೆ ಇರೋದ್ರಿಂದ. ಬಟ್ ಎಸ್ ಗಾಯ್ಸ್, ಹಾಯ್ ಮಾಡಿ. ಅದೇನು ಜಾರಬಂಡಿ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಓ ಮೈ ಗಾಡ್, ಇವಾಗ ಟ್ರೆಕ್ಕಿಂಗ್ ಹೋಗಿರೋರೆಲ್ಲ ಇಳಿತಾ ಇದ್ದಾರೆ. ಅದು ಕಷ್ಟ ಇದೆ. ದಿಸ್ ವೇ ಇಸ್ ಮೋರ್ ಈಸಿಯರ್ ದನ್. ಇದು ಈಸಿ ಇದೆ.
It's very easy. It will connect there. ಆಕ್ಚುಲಿ ಇವಾಗಿದೆ ನಮಗೆ ಟಿಶ್ಯೂ ಆಗಿದೆ. ಕೈ ನೋಡಿ ಫುಲ್ ಮಣ್ಣು, ಬಿಕಾಸ್ ಕೆಲವೊಂದು ಕಡೆ ಸ್ಲಿಪ್ಪರ್ ಇದ್ದ ಜಾಗದಲ್ಲೆಲ್ಲ ಹಿಂಗೆ ಹಿಡ್ಕೊಂಡು ಬಂದಿದ್ದೀವಿ. ಕೈ ಫುಲ್ ಮಣ್ಣಾಗಿದೆ. ಆಕ್ಚುಲಿ ತುಂಬ ಚೆನ್ನಾಗಿದೆ ಟ್ರೆಕಿಂಗ್. ಎಂಜಾಯಿಂಗ್ ಇಟ್. ಹೆಂಗಿದೆ ರಮ್ಯಾ, ಹೆಂಗೆ ಅನಿಸ್ತಿದೆ? ನೈಸ್. ಹೌದು. ಬಗ್ಬೇಡ ಬಗ್ಗಿದ್ರೆ ಸಣ್ಣ ಆಗ್ಬಿಡ್ತೀಯ. ಬಗ್ಬೇಡ. ಹಿಂಗೆ ಕಲ್ಲುಗಳನ್ನ ಇಟ್ಕೋ. ಕಲ್ಲಲ್ಲಿ ಏನ್ ಗೊತ್ತಾ, ಕೈಯಲ್ಲಿ ಗ್ರಿಪ್ ಸಿಗುತ್ತೆ ಕಲ್ಲು. ಇಲ್ಲ ಬಾರೆ ಗೈಸ್. ಆಲ್ರೆಡಿ ಆಲ್ಮೋಸ್ಟ್ 7:45 ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಬೇಗ ಬಂದರೆ ಸಖತ್ತಾಗಿರ್ತಿತ್ತು. ಲಿಟ್ರಲಿ 2 ಅವರ್ ಬೇಕೇ ಬೇಕು ಹತ್ತಕ್ಕೆ. ಬಟ್ ಸ್ವಲ್ಪ ಬೇಗ ಹತ್ತೋರು ಪ್ರಾಬ್ಲಿ ಲೈಕ್ 1.5 hours ಅಲ್ಲೆಲ್ಲ ಹತ್ಬೋದು ಅನ್ಕೊಂತೀನಿ. ಬಟ್ ಗೈಸ್ ಹೆಂಗಿದೆ ಅಂದರೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹತ್ತಕ್ಕೆ ಇಳಿಯಕ್ಕಾಗತ್ತಾ ಒಂದು ಕೈಯಲ್ಲಿ? ಮೈ ಗಾಡ್, ಲಿಟ್ರಲಿ ಏನು ಕಾಣ್ತಾ ಇಲ್ಲ, ಅಷ್ಟು ಸಖತ್ತಾಗಿದೆ. ಏನು ಕಾಣ್ತಿಲ್ಲ ಅಂದ್ರೆ ಅಫ್ಕೋರ್ಸ್ ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಆಕ್ಚುಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ತೆಗಿತಿಂದ ಓ ಮೈ ಗಾಡ್, ಎಷ್ಟು ಚಂದ ಇದೆ ವ್ಯೂ ಅಂದ್ರೆ. ಫುಲ್ ಫಾಗ್ ಆಗ್ಬಿಟ್ಟಿದೆ, ಬಟ್ ಸ್ಟಿಲ್ ಇಟ್ಸ್ ವೆರಿ ವರ್ತ್ ಆಕ್ಚುಲಿ. ಫುಲ್ ಗಾಡಿ ಹೋಗ್ತಾ ಇದೀವಿ ಲಿಟ್ರಲಿ. ಗೈಸ್ ಹೇಗೆ ಅನ್ಸ್ತದೆ? ಸೂಪರ್. ವ್ಯೂ ಹೆಂಗ ಅನ್ಸ್ತಿದೆ? ಫಾಗ್ ಹೆಂಗ ಅನ್ಸ್ತಿದೆ? ಕಾಣ್ತಾ ಇಲ್ಲ ಫಾಗ್, ಬಟ್ ಕ್ಲೈಮೇಟ್ ಅಂಡ್ ಗಾಳಿ ಹೊಡಿತಾರ. ಯಾವಾಗ್ಲೂ ನೇಚರ್ ಹತ್ರ ಇದೆ, ಒಳ್ಳೇದು. ಐ ಥಿಂಕ್ ಇದು ದೇವಸ್ಥಾನ ಅನ್ಸುತ್ತೆ. ಇದು ದೆನ್ ಫಾಗ್ ಅಂಡ್ ದೇವಸ್ಥಾನ, ಚಿಕ್ಕ ದೇವಸ್ಥಾನ. ಏನು ಕಾಣ್ತಿಲ್ಲ ಲಿಟ್ರಲಿ. ಮಾಡಿದ್ದಾಯ್ತು. ಇವಾಗ ಇಳಿತಾ ಇದೀವಿ. ಹೆಂಗ ಅನ್ಸ್ತು ಗೈಸ್? ಸೂಪರ್. ತುಂಬಾ ಚೆನ್ನಾಗಿತ್ತು ಗೈಸ್. ಸೊ ವರ್ತ್ ಕಮಿಂಗ್. ಸೊ ಎಸ್, ಹೋಪ್ ಸೊ. ಇವತ್ತೇ ಎಡಿಟ್ ಮಾಡಿ ಮಾಡಕ್ಕೆ ಕಷ್ಟ ಆಗುತ್ತೆ. ಲೆಟ್ಸ್ ಸಿ. ಓಕೆ, ಸೊ ಇವಾಗ ಇಳಿಬೇಕು. ಐ ಥಿಂಕ್ ಇಳಿಬೇಕಾದ್ರೆ ಮೊಬೈಲ್ ಗ್ರಿಪ್ ಸಿಗೋದಿಲ್ಲ, ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಪ್ರಾಬ್ಲಿ ಕೆಳಗಡೆ ಹೋದಾಗ ಒಂದ್ಸತಿ ತೋರಿಸ್ತೀನಿ. ಓಕೆ, ಸುಸ್ತೇನಾಗ್ತಾ ಇಲ್ಲ, ಸ್ವಲ್ಪ ಡಿಫಿಕಲ್ಟ್ ಇದೆಯಲ್ಲ. ಹೌದು, ಹತ್ತದು ಅಷ್ಟೇ. ಇವಾಗ ಅಂದ್ರೆ ಹತ್ತೋದಕ್ಕಿಂತ ಇಳಿಯೋದು ತುಂಬಾ ರಿಸ್ಕಿ ಇದೆ. ಬಿಕಾಸ್ ಸ್ವಲ್ಪ ಮಳೆ ಕೂಡ ಬಂದಿದೆ ಇಲ್ಲಿ, ಡ್ರಿಸ್ಲಿಂಗ್ ಆಗಿ ಮಳೆ ಬಂದಿದೆ. ಇಬ್ನಿ ನೀರಿರುತ್ತೆ ಅಂತ ತುಂಬಾ ಸ್ಲಿಪ್ಪರಿ ಆಗಿದೆ, ಫುಲ್ ಜಾರ್ತಾ ಇದೆ. ಸೊ ಇಳಿಯೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಷ್ಟು ಬಿಟ್ರೆ ಎವ್ರಿಥಿಂಗ್ ಇಸ್ ಗುಡ್. ಗಿವ್ ಯು ಹ್ಯಾಂಡ್ಸ್, ಇಟ್ಕೊಳ್ಳಿ, ಗ್ರಿಪ್ ಇಟ್ಕೊಳ್ಳಿ, ಕೈ ಗ್ರಿಪ್ ಇಟ್ಕೊಂಡು ಇಳಿದ್ರೆ ಬೆಟರ್ ಇರುತ್ತೆ. ಬೆಳಗ್ಗೆ ಬಂದಾಗ ಏನು ಕಾಣಿಸ್ತಿರ್ಲಿಲ್ಲ, ಅಟ್ಲೀಸ್ಟ್ ಇವಾಗ ನೋಡಿ ಕಾಣಿಸ್ತಿದೆ. 9 ಗಂಟೆ ಆಗಿದೆ.
ಯಾಕೋ ನಂದಿ ಬೆಟ್ಟ ಕಾಣಿಸುತ್ತೆ. ಜಂಪ್ ಜಂಪ್. ಹೌದು, ಇಳಿಯೋದೇ ಸ್ವಲ್ಪ ಕಷ್ಟ ಯಾವಾಗ್ಲೂ ಅಷ್ಟೇ ಗೈಸ್. ಈ ಅಪ್ಪ ಈ ರೇಂಜಲ್ಲಿ ಓ ಉಲ್ಟಾ ಬರಲ್ಲ ಹಿಂಗ್ ಓಡ್ ವಾಪಸ್ ಬರ್ತೀನಿ. ನೀನೇನು ಹಿಂಗಂತೀಯ ಹಾಳಾಕ್ ಮಾಡ್ಲಾ? ಬೆಟ್ಟದಲ್ಲಿ ಈ ತರ ಇದ್ದಾಗ ಸ್ವಲ್ಪ ಜುರ್ ಅಂತ ಜಾಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಬ್ಯಾಲೆನ್ಸ್. ಇನ್ನೊಂದು ಬೆಟ್ಟ ಟಿಪ್ಸ್ ಪ್ರಮೋದ್ ಹೇಳ್ಕೊಟ್ಟಿದ್ದು, ಹಿಂಗೆ ನಡೆಯೋದಕ್ಕಿಂತ ಹಿಂಗೆ ನಡೆದ್ರೆ ಒಂದು ಸ್ಟೈಲಲ್ಲಿ ವಿಲ್ ಗೆಟ್ ಮೋರ್ ಗ್ರಿಪ್. ಅಲ್ಲೇ ತಾನೇ ಹೋಗಿದ್ದು ನಾವು, ಆ ಸೈಡ್ ಹೋಗಿದ್ವಾ? ಎಲ್ಲ ಒಂದ್ ಕಡೆ ಫುಲ್ ತುದೀಲಿಂಗ್ ಹೋಗಿ ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ಬಂದು ನಿಂತಿದ್ದೀವಿ. ನಾವು ತಗೊಂಡಿದ್ದು ಹತ್ತೋದಕ್ಕೆ 2 ಅವರ್, ಇಳಿಯೋದಕ್ಕೆ 2 ಅವರ್ ತಗೊಂಡಿದ್ದೀವಿ. ಸೊ ಅಲ್ಲಿ 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಟೋಟಲ್ 4.5 to 5 hours ಅಂತ ಅನ್ಕೊಬಹುದು. ಬಟ್ ವರ್ತ್ ಕಮಿಂಗ್. ಸೊ ಯಾರು ಅನ್ಕೊಂಡಿದ್ರೆ ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ, ಬೆಟ್ಟ ಹತ್ತಿ, ತುಂಬಾ ಚೆನ್ನಾಗಿರುತ್ತೆ. ಎಸ್, ಇದಾಗಿತ್ತು ಸ್ಕಂದಗಿರಿಯ ಟ್ರೆಕ್ಕಿಂಗ್ ಬ್ಲಾಗ್. ನಿಮಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬಾಯ್. ಅವ್ರು ಬಾಯ್. ಬಾಯ್ ಬಾಯ್.